ಕಳೆದ 8 ದಿನಗಳಿಂದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ಇಲ್ಲಿ ನಮ್ಮ ಬಂದಿರತಕ್ಕಂಥ ಎಲ್ಲ ರೈತರು ಇಲ್ಲೇ ನಿಮ್ ಜೊತೆಲಿ ಕೂತ್ಕೊಂಡು ಇಲ್ಲೇ ಊಟ ಮಾಡೋದಿದೆ. ನೀವು ಸಾಯಂಕಾಲ 5 ಗಂಟೆ ತನಕ ಆಗ್ಬೋದಾ? ನಿಂತ್ಕೊಳ್ತೀರಾ? ರಾತ್ರಿ ಎಲ್ಲ ಹೋರಾಟ ಮಾಡ್ತೀರಾ? ನಿಮ್ಮ ದನ ಸುವರ್ಣಸೌಧದಲ್ಲಿ ವಿಧಾನಸೌಧ ಕೇಶವನ್ನು ಕೂಗ್ತೀರಾ? ಅದಕ್ಕೆ ಒಂದು ನಿಮಿಷ, ಈಗ ಉದ್ದೇಶ ಇಷ್ಟೇ, ಹೋರಾಟದ ಉದ್ದೇಶ ನೀವೆಲ್ಲರೂ ಕೂಡ ಕಳೆದ ಬಾರಿ ಬರಗಾಲದಿಂದ ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಚೆನ್ನಾಗಿ ಬಂದು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಹೋರಾಟ ಕೈಗೊಂಡಿದ್ದರು. ಅದನ್ನು 8-10 ದಿನಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಂಟಿ ನಿರ್ದೇಶಕರಾದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೂ ಜಿಲ್ಲೆಯಾದ್ಯಂತ ಏನು ನಷ್ಟ ಆಗಿರ್ತಕ್ಕಂಥ ಬೆಳೆಗಳು, ತೊಗರಿ ಬೆಳೆ ಸರ್ವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಹಿಂತಕ್ಕೊಳ್ಬೇಕು ಅಂತ ಹೇಳಿದಾಗ 4ನೇ ತಾರೀಕಿಂತನೇ ಗಡುವು ಕೊಟ್ಟು 8ನೇ ತಾರೀಕು ಒಳಗೆ ನೀವು ಸರ್ವೆ ಮಾಡಬೇಕು. ಸರ್ವೆ ಮಾಡಿಲ್ಲ ಅಂತಂದ್ರೆ ಖಂಡಿತ ಮತ್ತೆ 9ನೇ ತಾರೀಕು ಇದ್ದರೆ ಹೋರಾಟ ಅಂತ ಹೇಳಿ ಆ ಸಂದರ್ಭದಲ್ಲಿ. ಆದರೆ ಇವತ್ತಿನವರೆಗೆ ಏನು ಹಾಳಾಗಿದೆ ಅದನ್ನ ಸರ್ಕಾರ ಅಧಿಕೃತವಾಗಿ ಸರ್ವೆ ಮಾಡಬೇಕು. ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಬೇಕು. ಏನು ಪಿಡಿಒಗಳು, ತಲಾಟಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಹಳ್ಳಿಗಳಿಗೆ ಬಂದು ರೈತರ ಹೊಲಗಳಿಗೆ ಹೋಗಿ ಲಾಸ್ ಆಗಿದೆ ಅದನ್ನು ಅಧಿಕೃತವಾಗಿ ಸರ್ವೆ ಮಾಡಬೇಕು. ಕನಿಷ್ಠ 4ರಿಂದ 5 ಸಾವಿರ ಕೋಟಿ ಜಿಲ್ಲೆಯಲ್ಲಿ ರೈತರಿಗೆ ನಷ್ಟ ಆಗಿದೆ. ಅದನ್ನ ಸರ್ಕಾರ ಭರಿಸ್ಕೊಡ್ಬೇಕು. ಆ ರೀತಿ ವರದಿಯನ್ನ ನೀವು ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನಿವತ್ತು 1 ವಾರದಿಂದ ಮಾಡ್ತಾ ಬಂದಿದ್ದೇನೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ನಾವು ನಿಮ್ಮ ಮೇಲೆ ಆದೇಶಿಸ್ತೇವೆ. ಈ ಸರ್ಕಾರದ ಮೇಲೆ, ಈ ಉಸ್ತುವಾರಿ ಸಚಿವರ ಮೇಲೆ ನಮಗೆ ಸಿಕ್ಕಿಲ್ಲ. ಕಾರಣ ಏನಂದ್ರೆ ನಾವು ಓಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರೈತರು ಬದುಕಿದ್ದಾರೆ, ಸಚಿವರು ಅಂತೇಳಿ ಒಬ್ಬ ಸಚಿವರು ಕೇಳ್ತಾ ಇಲ್ಲ. ಜಿಲ್ಲೆಯಲ್ಲಿ 2 ಸಚಿವರು ಇದ್ದಾರೆ. 2 ಸಚಿವರು ಒಂದೇ ಒಂದು ಮಾತಾಡಿಲ್ಲ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೇಳಲಿಕ್ಕೆ ಬಯಸ್ತೇವೆ, ಯಾವಾಗ ಈ ಸರ್ವೆ ಮಾಡ್ಲಿಕ್ಕೆ ಆದೇಶ ಮಾಡ್ತೀವಿ ಅಂತಕ್ಕಂಥ. ಇನ್ನು 3ನೇದಾಗಿ ಏನು ವಾಸ್ತವವಾಗಿ ರೈತರಿಗೆ ಎಕರೆಗೆ ಕನಿಷ್ಠ ಕೂಡ ಬೀಜ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಹಾಕಿಲ್ಲ ಅಂದ್ರೆ ನಾಳೆಲ್ಲ ನಾಡ್ದು 11ನೇ ತಾರೀಕು ಪೊಲೀಸ್ SP ಅವರ ಕಚೇರಿ ಮುಂದೆ ಕೃಷಿ ಅಧಿಕಾರಿಗಳು, ಕೃಷಿ ಸಚಿವ ಏನು ಈ ಜಿಲ್ಲೆಯ ಈ ರಾಜ್ಯದ ಕೃಷಿ ಸಚಿವರು ಇದ್ದಾರೆ ಅವ್ರ ಮೇಲೆ, ಉಸ್ತುವಾರಿ ಸಚಿವರ ಮೇಲೆ, ಕೃಷಿ ಇಲಾಖೆ ಕಾರ್ಯದರ್ಶಿಗಳ ಮೇಲೆ, ಕೃಷಿ ಕಮಿಷನರ್ ಮೇಲೆ
ಜಿಲ್ಲಾಧಿಕಾರಿಗಳು ಜಂಟಿ ಕೃಷಿ ಅಧಿಕಾರಿಗಳ ಮೇಲೆ ನಾವೆಲ್ಲ ರೈತರು ಪೊಲೀಸ್ ವರಿಷ್ಠಾಧಿ ಕಚೇರಿಗಳ ಮುಂದೆ ಕೂತ್ಕೊಂಡು ಎಲ್ಲ ರೈತರು ಸಾವಿರಾರು ರೈತರು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡ್ತಾರೆ. ಅದಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಇಲ್ಲಿವರೆಗೆ ನಮ್ಮ ರೈತರು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿದ್ದೇವೆ, ನಿಮಗೆ ಗೌರವ ಕೊಟ್ಟಿದ್ದೇವೆ. ಆದ್ರೆ ಇವತ್ತು ಇದಕ್ಕೇನಾದ್ರೂ ಕೂಡ ಸ್ಪಂದನೆ ಸಿಗದೆ ಹೋದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಎಲ್ಲಿವರೆಗೆ ರೈತರಿಗೆ ಪರಿಹಾರವನ್ನ ಕೊಡೋದಿಲ್ಲ ಅಲ್ಲಿವರೆಗೆ ನಿರಂತರವಾದಂತಹ ಹೋರಾಟವನ್ನ ಮುಂದುವರಿಸ್ತೇವೆ.